ಸೊ ನಿನಗೆ ಯಾಕಪ್ಪ ಬೇಕು ಬೇಡ ಮನೇಲಿರೋ ಅಂತ ಯಾವತ್ತೂ ಇರಲಿಲ್ಲ. ಅವರು ನನಗೆ ಏನೇ ಒಳ್ಳೇದು ಬೇಕಾದ್ರೂ ಮಾಡಿದ್ರು ಕೂಡ ಇಲ್ಲಿ ತನಕನೂ ಕೂಡ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ. ಅವ್ರಿಗೂ ನಾನು ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಈ ಒಂದು ಭಾರತ್ ಭೀಮ್ ಸೇನೆ ರಾಜ್ಯ ಸಮಿತಿ ಸಂಘಟನೆ ಬಗ್ಗೆ ನಮ್ಮ ಮೈಸೂರು ಜಿಲ್ಲಾಧ್ಯಕ್ಷರು ಅವರು ನನಗೆ ಇದನ್ನು ತಿಳಿಸಿ ಇದು ನಮ್ಮ ಜಿಲ್ಲೆಯಲ್ಲೂ ಕೂಡ ಮಾಡಬೇಕಪ್ಪ, ನಾನು ತುಂಬ ದಿನಗಳಿಂದ ಈ ಒಂದು ಸಂಘಟನೆ ಬಗ್ಗೆ ಯಾರನ್ನ ಮಾಡೋದು ಅಂತ ಗೊತ್ತಾಗ್ತದೆ ನಾನು ಓಡಾಡ್ತಾ ಇದ್ದೀನಿ. ಇಲ್ಲಿ ಇದು ಸೂಕ್ತವಾಗಿ ನೀನಿದೆಯಾ ನೀನು ಇರು ಅಂತ ಹೇಳಿದ್ರು ಅವರು. ಅವಾಗ ನಾನು ಬೇಡ ಓಡಾಡಿ ನಾಳೆಯಿಂದ ಎಲ್ಲ ಇಲ್ಲ ಚಾಮರಾಜನಗರ ಜಿಲ್ಲಾಧ್ಯಕ್ಷರನ್ನ ಆನಂದ ಮಾಡಬೇಕು ಅಂತ ಹೇಳಿದಾಗ ನಾವೆಲ್ಲರೂ ಕೂಡ ಒಪ್ಪಿಗೆಯಿಂದ ಅವರು ಕೂಡ ಮಾತಾಡ್ತಾ ಇವತ್ತೇನು ಚಾಮರಾಜನಗರ ಜಿಲ್ಲಾಧ್ಯಕ್ಷರಾಗಿ ನಾವು ಆನಂದವನ್ನು ಆಯ್ಕೆ ಮಾಡಿದ್ದೀವಿ. ಇದು ಇಡೀ ರಾಜ್ಯಾದ್ಯಂತ ಆನಂದವನ್ನು ಕರ್ಕೊಂಡು ಸುತ್ತಾಡಿ ಇಡೀ ರಾಜ್ಯ ಆನಂದವನ್ನು ಗೌರವಿಸುವಂಥ ಕೆಲಸ ಆಗಬೇಕು. ನಾವು ಯಾಕಂದರೆ ಇವತ್ತು ಭಾರತ ಭೀಮ್ ಸೇನೆ ಎಲ್ಲೋ ಒಂದು ಜಿಲ್ಲೆಗೆ, ಒಂದು ಗ್ರಾಮಕ್ಕೆ, ಒಂದು ಹೋಬಳಿಗೆ ಸೀಮಿತವಾಗಿಲ್ಲ. ಯಾವುದೇ ಜಿಲ್ಲಾಧ್ಯಕ್ಷರು ಕೂಡ ನಾವು ಇಡೀ ರಾಜ್ಯ ಸಂಘಟನೆ ಕಟ್ಟಲಿಕ್ಕೆ ಅವ್ರನ್ನ ಹಾಕೊಂಡು ಹೊರಡ್ತೀವಿ. ಮತ್ತು ಯಾವುದೇ ಸಮುದಾಯ ಇಲ್ಲಿ SC ST OBC ಹಿಂದುಳಿದ ವರ್ಗ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಭಾರತ ಭೀಮ್ ಸೇನೆ ಸಾಕಾರವಾಗಿ ನಿಂತಿರುತ್ತೆ. ಒಂದು ಜಾತಿಗೆ ಸೀಮಿತವಾದ ಸಂಘಟನೆ ಅಲ್ಲ ಭಾರತ ಭೀಮ್ ಸೇನೆ. ಎಲ್ಲ ಸಮುದಾಯಕ್ಕೂ ಭಾರತದ ಸಂವಿಧಾನದಲ್ಲಿ ಎಲ್ಲರೂ ಕೂಡ ಗೌರವ ಇದೆ. ಅಂಬೇಡ್ಕರ್ ಅವರ ಸಂವಿಧಾನ ಒಂದು ಜಾತಿಗೆ ಸೀಮಿತ ಅಂತೇಳಿ ಎಲ್ಲರೂ ನನ್ನ ಸಂಘಟನೆ ಒಳಗಡೆ ಲಿಂಗಾಯತ, ಒಕ್ಕಲಿಗ, ಅಲ್ಪಸಂಖ್ಯಾತರ, ಕುರುಬ ಸಮುದಾಯ ಪ್ರತಿಯೊಂದು ಜಾತಿಯಲ್ಲೂ ಕೂಡ ನನ್ನ ಸಂಘಟನೆ ಇದೆ. ಇಡೀ ರಾಜ್ಯ 23,833 ಸದಸ್ಯರುಗಳನ್ನು ಹೊಂದಿರುವಂಥ ಸಂಘಟನೆ ಭಾರತ ಭೀಮ್ ಸೇನೆ. ಇಡೀ ಜಿಲ್ಲೆ 31 ಜಿಲ್ಲೆಗಳು ಕೂಡ ಕಂಪ್ಲೀಟ್ ಆಗಿದೆ.